ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪೇ ಆ್ಯಂಡ್ ಎಲ್ ಅಕೌಂಟ್ ಮೇಲೆ ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ 15 ಮಾರ್ಕ್ಸಿಗೆ ಕಂಪಲ್ಸರಿ ಅಥವಾ 10 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳುವಂಥ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಇದು ವೆರಿ ಇಂಪಾರ್ಟೆಂಟ್. ನಾನಿವಾಗ ಪ್ರೆಸೆಂಟ್ ಮಾಡ್ತಿರೋದು ನಿಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೇಮ್ ಅಲ್ಲಿಗೆ ಕಂಪೇರ್ ಮಾಡಿದ್ರಿ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಇಲ್ಲೂ ಕೂಡ ಸೇಮ್ ನೋಡಿ. ನೆಕ್ಸ್ಟ್, the following is the balance sheet of Mitsubishi Company Limited for the year 2015 and 16. Prepare comparative balance sheet and comment the financial position ಅಂತ ಹೇಳಿ ಕೇಳಿದ್ದಾರೆ. ಸೊ ಇವಾಗ ನಾವು ನೋಡೋದಾದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, 16 ಕರೆಂಟ್ ಇಯರ್ ಆಗಿರುತ್ತೆ, 15 ಪ್ರೀವಿಯಸ್ ಇಯರ್ ಆಗಿರುತ್ತೆ. ಸೇಮ್ ಇಲ್ಲೂ ಕೂಡ ನಾವಿಲ್ಲಿ ಮಾಡೋ ಬ್ಯಾಲೆನ್ಸ್ ಶೀಟ್ ಯಾವುದಾಗಿರುತ್ತೆ ಅಂದರೆ ವರ್ಟಿಕಲ್ ಫಾರ್ಮ್ನಲ್ಲಿ ಬ್ಯಾಲೆನ್ಸ್ ಶೀಟ್ನ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ ಹಾರಿಜಾಂಟಲ್ ಕೊಟ್ಟಿದ್ದಾರೆ, ಆನ್ಸರ್ ನಮಗೆ ನಾವು ಮಾಡಬೇಕಾದ್ರೆ ವರ್ಟಿಕಲ್ ಫಾರ್ಮ್ನಲ್ಲಿ ಬ್ಯಾಲೆನ್ಸ್ ಶೀಟ್ನ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಇಲ್ಲಿ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೀವೇನು ಚೇಂಜ್ ಮಾಡಬೇಕಾಗಿಲ್ಲ. ಈ ಬ್ಯಾಲೆನ್ಸ್ ಶೀಟ್ ಏನಿದೆ, ಬ್ಯಾಲೆನ್ಸ್ ಶೀಟ್ಗೆ 2 ಕಾಲಮ್ ಇದೆ ಅಮೌಂಟು, ಅದನ್ನು ಇನ್ನೆರಡು ಕಾಲಮ್ ಎಕ್ಸ್ಟ್ರಾ ಹಾಕ್ಕೋಬೇಕಷ್ಟೇ. ಸೊ ನೋಡೋಣ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 17,50,000 ಇದ್ದಿದ್ದು 24 ಆಗಿದೆ, ಜಾಸ್ತಿ ಆಗಿದೆ. 1155 ಇದ್ದಿದ್ದು 770 ಆಗಿದೆ, ಕಡಿಮೆ ಆಗಿದೆ. 7 ಇದ್ದಿದ್ದು 10,50,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಸೆಕ್ಯೂರ್ಡ್ 3,50,000 ಇದ್ದಿದ್ದು 5,25,000 ಇನ್ಕ್ರೀಸ್ ಆಗಿದೆ. ಬಿಲ್ಸ್ ರಿಸೀವಬಲ್ ರೆಡ್ಯೂಸ್ ಆಗಿದೆ. ಸೆಂಟ್ರಿ ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇನ್ಕ್ರೀಸ್ ಆಗಿದೆ. ಇನ್ನು ಅಸೆಟ್ ವಿಚಾರಕ್ಕೆ ಬಂತು ಅಂದರೆ ಬಿಲ್ಡಿಂಗ್ ರೆಡ್ಯೂಸ್ ಆಗಿದೆ, ಅಂದರೆ ಕಡಿಮೆ ಆಗಿದೆ, ಮೈನಸ್. ಪ್ಲಾಂಟ್ ಆ್ಯಂಡ್ ಮಿಷನರಿ ಇನ್ಕ್ರೀಸ್ ಆಗಿದೆ, ಪ್ಲಸ್. ಫರ್ನಿಚರ್ ಇನ್ಕ್ರೀಸ್ ಆಗಿದೆ, ಪ್ಲಸ್. ಕ್ಯಾಶ್ ಅಟ್ ಬ್ಯಾಂಕ್ ಇನ್ಕ್ರೀಸ್ ಆಗಿದೆ, ಪ್ಲಸ್. ಬಿ ಆರ್ ಇನ್ಕ್ರೀಸ್ ಆಗಿದೆ, ಪ್ಲಸ್. ಮೈನಸ್ ಡಿಕ್ರೀಸ್ ಆಗಿದೆ. ಸೆಂಟ್ರಿ ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ, ಪ್ಲಸ್. ಸ್ಟಾಕ್ ಇನ್ಕ್ರೀಸ್ ಆಗಿದೆ, ಪ್ಲಸ್. ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಪ್ರೀವಿಯಸ್ ಇಯರಲ್ಲಿ ಏನೂ ಇರಲ್ಲ, ಕರೆಂಟ್ ಇಯರಲ್ಲಿ ಅಮೌಂಟ್ ಇದೆ ಅಂದರೆ ಅಬ್ಸಲ್ಯೂಟ್ಲಿ ಇದು ಇನ್ಕ್ರೀಸ್ ಆಗಿದೆ ಅಂತ. ಸೊ ಇದಕ್ಕೆ ಫಾರ್ಮುಲಾ ನೀವು ಅಲ್ಲೇನು ಯೂಸ್ ಮಾಡ್ತಿದ್ರಿ, ಅದೇ ಇನ್ಕ್ರೀಸ್ ಆಗಿರೋ ಅಮೌಂಟ್ನ ನ್ಯೂಮರೇಟರ್ಗೆ ತೊಗೊಂಡು ಡಿನಾಮಿನೇಟರ್ಗೆ ಪ್ರೀವಿಯಸ್ ಇಯರ್ನ ಅಮೌಂಟ್ನ ತೊಗೊಂಡು ಇಂಟು 100 ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಕಾಲಮ್ಗೆ ಅಮೌಂಟ್ ಸಿಗುತ್ತೆ. ಅಮೌಂಟ್ ಕಾಲಮ್ಗೆ 2 ಇಯರ್ನ ಡಿಫ್ರೆನ್ಸ್ನ ನೀವು ತೊಗೋಬೇಕಾಗುತ್ತೆ. ಸೊ ಇವಾಗ ಆನ್ಸರ್ ನೋಡೋಣ. ಇದು ಕಂಪಲ್ಸರಿ 15 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಈಗ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ನ ಅಬ್ಸರ್ವ್ ಮಾಡೋಣ. ನೋಡಿ, ಫಾರ್ಮೇಟ್ ಈ ರೀತಿ ಇದೆ ಬ್ಯಾಲೆನ್ಸ್. ನಾವು ಅವ್ರು ಕೊಟ್ಟಿದ್ದು ನಮಗೆ ಫಾರ್ಮೇಟ್ ಬಂದುಬಿಟ್ಟು ಹಾರಿಜಾಂಟಲ್ ಫಾರ್ಮಲ್ಲಿತ್ತು ಬ್ಯಾಲೆನ್ಸ್ ಶೀಟ್. ನಾವು ಅದನ್ನು ವರ್ಟಿಕಲ್ ಫಾರ್ಮ್ನಲ್ಲಿ ಬ್ಯಾಲೆನ್ಸ್ ಶೀಟ್ನ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಲಯಬಿಲಿಟೀಸು, ಅದಾದಮೇಲೆ ಅಸೆಟ್ ಬರುತ್ತೆ. ಸೊ ನೋಡೋಣ, ಹೆಡಿಂಗು ಮಿತ್ಸುಬಿಶಿ ಕಂಪನಿ ಲಿಮಿಟೆಡ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st December 2015-16. 15 ಪ್ರೀವಿಯಸ್ ಇಯರ್, 16 ಕರೆಂಟ್ ಇಯರ್. ಸೊ ಈಗ ಅದರಲ್ಲಿ ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್. ಅಮೌಂಟ್ ಕಾಲಮ್ಗೆ ಹೇಗೆ ದುಡ್ಡು ಬರುತ್ತೆ ಅಂದರೆ ಈ ಎರಡರ ಡಿಫ್ರೆನ್ಸ್ ಏನಿರುತ್ತೆ ಅದು. ಸೊ ಪರ್ಸೆಂಟೇಜ್ ಯಾವ ರೀತಿ ಬರುತ್ತೆ ಅಂದರೆ ಈ ಡಿಫ್ರೆನ್ಸ್ ಅಮೌಂಟ್ನ ನ್ಯೂಮರೇಟರ್ಗೆ ಹಾಕೊಂಡು ಡಿನಾಮಿನೇಟರ್ಗೆ ಪ್ರೀವಿಯಸ್ ಇಯರ್ ದುಡ್ಡು 17,50,000ನ ಮಾಡ್ತಾ ಹೋಗ್ಬೇಕು. ಸೊ ನೋಡೋಣ ಈಗ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 17,50,000 ಇತ್ತು, 24 lakh ಆಗಿದೆ, ಜಾಸ್ತಿ ಆಗಿದೆ ಅಲ್ವಾ. 7 lakh ಜಾಸ್ತಿ ಆಗಿದೆ. ಸೊ ಅಲ್ಲಿಗೆ 7 lakh ಜಾಸ್ತಿ ಆಗಿತ್ತು. ಸೊ 7 lakh ಡಿವೈಡೆಡ್ ಬೈ 17,50,000 ಇಂಟು 100 ಮಾಡಿದ್ರೆ 40,000. ಸೇಮ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ರೆಡ್ಯೂಸ್ ಆಗಿದೆ ನೋಡಿ, ಮೈನಸ್ ಸಿಂಬಲ್ ಶೋ ಮಾಡಿದ್ವಿ ಇಲ್ಲಿ. ಸೊ 11,55,000 ಇದು 7,77,000 ಆಗಿದೆ ಅಂತ ರೆಡ್ಯೂಸ್ ಆಗಿದೆ, ಮೈನಸ್ 3,78,000. ಸೊ ಇದನ್ನು ನ್ಯೂಮರೇಟರ್ಗೆ ಹಾಕ್ಕೊಂಡು ಡಿನಾಮಿನೇಟರ್ಗೆ 11,55,000ನ ಹಾಕಿ ಇಂಟು 100 ಮಾಡಿದರೆ ಮೈನಸ್ 32.73 ಬರುತ್ತೆ. ಸೊ ಈಗ ಓನರ್ಸ್ ಫಂಡ್ ನಿಮಗೆ ಸಿಕ್ತು, ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ನಿಮ್ಗೆ ಈ ರೀತಿ ಹೆಡ್ಡಿಂಗ್ ಹಾಕೋಕ್ಕೆ ಗೊತ್ತಾಗಲಿಲ್ಲ ಅಂದ್ರೂ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ ಅದೇ ಐಟಮ್ನ ಇಂಡಿವಿಜುವಲ್ ತೊಗೊಂಡು ಹೋದರೂ ಆಗುತ್ತೆ. ಸೊ ಇಲ್ಲೇನು ನಾವು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ, ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿದ್ದಾನೆ ಇದೇ ರೀತಿ ಆರ್ಡ್ರ್ ವೈಸ್ ತೊಗೊಂಡ್ರು ಓಕೆ, ನೀವೇನು ಹೆಡ್ಡಿಂಗ್ ಹಾಕೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಇನ್ ಕೇಸ್. ಈಗ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ನಿಮ್ಮ ಇದರಲ್ಲಿರೋದು ಡಿವೆಂಚರ್. ಸೊ ಡಿವೆಂಚರ್ 7 ಇದ್ದದ್ದು 10,50,000 ಆಗಿದೆ, ಅಂದರೆ ಇನ್ಕ್ರೀಸ್ ಆಗಿದೆ. ಸೊ 50% ಇನ್ಕ್ರೀಸ್ ಆಗಿದೆ. ಸೊ ಕಂಪೇರ್ ಮಾಡಿದಾಗ 3,50,000 ಬಂತು. 3,50,000 ಡಿವೈಡೆಡ್ ಬೈ 7 lakh ಮಾಡಿದಾಗ 50. ಸೆಕ್ಯೂರ್ಡ್ ಲೋನ್ 3,50,000 ಇದ್ದಿದ್ದು 5,25,000 ಆಗಿದೆ, ಜಾಸ್ತಿ ಆಗಿದೆ. 1,75,000 ಡಿವೈಡೆಡ್ ಬೈ 3,50,000 ಇಂಟು 100 ಮಾಡಿದಾಗ 50,000 ಪರ್ಸೆಂಟ್. ನೆಕ್ಸ್ಟ್ ಬಿ ಪಿ ನೋಡಿದರೆ 1,75,000 ಇದ್ದಿದ್ದು 1,58,000 ಆಗಿದೆ, ರೆಡ್ಯೂಸ್ ಆಗಿದೆ. ಮೈನಸ್ 17,000 ಡಿವೈಡೆಡ್ ಬೈ 1,75,000 ಇಂಟು 100 ಮಾಡಿದಾಗ ನಮಗೆ 9.71% ಮೈನಸ್ ಬಂದಿದೆ. ನೆನಪಲ್ಲಿ ಇಟ್ಕೊಳ್ಳಿ, ಇನ್ಕ್ರೀಸ್ ಇದ್ದರೆ ಪ್ಲಸ್ ಸಿಂಬಲ್, ಡಿಕ್ರೀಸ್ ಇದ್ದರೆ ಮೈನಸ್ ಸಿಂಬಲ್. ಇನ್ನು ಸೆಂಟ್ರಿ ಕ್ರೆಡಿಟರ್ ಕೂಡ ಜಾಸ್ತಿ ಆಗಿದೆ. ಸೊ 70,000 ಡಿವೈಡೆಡ್ ಬೈ
3,50,000 into 100 20%. ಬ್ಯಾಂಕ್ ಓವರ್ ಡ್ರಾಫ್ಟ್ ಕೂಡ ಇನ್ಕ್ರೀಸ್ ಆಗಿದೆ 15,000 ಡಿವೈಡೆಡ್ ಬೈ 20,000 ಇಂಟು 100 75%. ಸೊ ಇದಿಷ್ಟನ್ನು ಕೂಡ್ತೀರಾ ನೀವು. ಟೋಟಲ್ ಆಲ್ರೆಡಿ ನಿಮ್ಗೆ ಇದಿರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಈ ಎರಡರ ಬ್ಯಾಲೆನ್ಸ್ನ ನಾವು ನೋಡಿದಾಗ 9,15,000 ಇರುತ್ತೆ. ಸೊ 9,15,000 ಡಿವೈಡೆಡ್ ಬೈ 45 ಲ್ಯಾಕ್ ಅಂದರೆ 20.33. ಅದೇ ಅಮೌಂಟ್ ನಮಗೆ ಲಯಬಿಲಿಟಿಗೆ ಕೂಡ ಟ್ಯಾಲಿ ಆಗುತ್ತೆ, ಆಗಲೇಬೇಕು. ಸೊ ಈಗ ನಾವು ನೆಕ್ಸ್ಟ್ ನೋಡೋದಾದರೆ ಲಯಬಿಲಿಟಿ ಆಗಿದೆ. ಈಗ ಅಸೆಟ್ ಸೈಡ್ ನೋಡಿದರೆ ನಾವು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ 945 ಇದ್ದು 595 ಆಗಿದೆ, ಜಾಸ್ತಿ ಆಗಿದೆ. 3,50,000 ಡಿವೈಡೆಡ್ ಬೈ 9,45,000 37.04 ಇದೆ ಮೈನಸ್. ಪ್ಲಾಂಟ್ ಆ್ಯಂಡ್ ಮಿಷನರಿ 14 ಇದ್ದು 21 ಆಗಿದೆ, ಇನ್ಕ್ರೀಸ್ ಆಗಿದೆ 7,000 ಡಿವೈಡೆಡ್ ಬೈ 14 lakh ಇಂಟು 100 50% ಪ್ಲಸ್. ಫರ್ನಿಚರ್ 1,60,000 ಇದು 93 ಆಗಿದೆ, 33 ಇನ್ಕ್ರೀಸ್ ಆಗಿದೆ 33,000 ಡಿವೈಡೆಡ್ ಬೈ 1,60,000 ಇಂಟು 100 20.60. ಸೊ ಈಗ ಇವೆರಡೂ ಕಂಪೇರ್ ಮಾಡಿ ನೋಡಿ. ಟೋಟಲ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ, ಅದು ನಿಮಗೆ ಹೆಡ್ಡಿಂಗ್ ಗೊತ್ತಾಗದಿತ್ತು ಅಂದರೆ ಮಾಡಿ, ಇಲ್ಲಾಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಲ್ಲ ನಿಮ್ಮ ಕ್ವಶನಲ್ಲಿ ಆ ರೀತಿ ಮಾಡ್ತಾ ಹೋಗಿ. ಕ್ಯಾಶ್ ಎಟ್ ಬ್ಯಾಂಕ್ 70 ಇದ್ದಿದ್ದು 1,40,000 ಆಗಿದೆ, 70 ಇದ್ದಿದ್ದು 1,40,000 ಆಗಿದೆ, ಜಾಸ್ತಿ ಆಗಿದೆ 70,000 ಡಿವೈಡೆಡ್ ಬೈ 70,000 ಇಂಟು 100%. BR 3,50,000 ಇದ್ದಿದ್ದು 2,80,000 ಆಗಿದೆ, ರೆಡ್ಯೂಸ್ ಆಗಿದೆ 70,000 ಡಿವೈಡೆಡ್ ಬೈ 3,50,000 ಇಂಟು 100 -20. ಡೆಟಾಸ್ 7 ಇದ್ದಿದ್ದು 875 ಆಗಿದೆ, 1,75,000 ಡಿವೈಡೆಡ್ ಬೈ 7 lakh ಇಂಟು 100 25%. 8,75,000 12,25,000 3,50,000 ಡಿವೈಡೆಡ್ ಬೈ 8,75,000 40%. ಆ್ಯಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ ಏನೂ ಇರಲಿಲ್ಲ, ಸೊ ಈ ವರ್ಷ 7,000 ಆಗಿದೆ ಅಂದರೆ ಪ್ಲಸ್ 7,000 ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಏನೂ ಇಲ್ಲ ಹಾಕ್ಕೊಳ್ಳಿಕ್ಕೆ. ಸೊ ಏನೂ ಇಲ್ದಿದ್ದು ಅಮೌಂಟ್ ಈ ವರ್ಷ ಜಾಸ್ತಿ ಆಗಿದೆ ಅಂದರೆ ಅಬ್ಸಲ್ಯೂಟ್ಲಿ 100% ಜಾಸ್ತಿ ಆಗಿರುತ್ತೆ ಅಂತ ಅರ್ಥ. ಸೊ ಈಗ ನಿಮ್ಮ ಕ್ವಶನಲ್ಲಿರೋ ಈ ಎರಡು ಅಮೌಂಟ್ನ ಡಿಫ್ರೆನ್ಸ್ ಮೇಲೆ ಏನು ತೊಗೊಂಡಿರ್ತೀರ ಅಷ್ಟೇ ಬರಬೇಕು ನೋಡಿ. ಇಲ್ಲಿ ಏನು ತೊಗೊಂಡಿರ್ತೀರ ಅದೇ ಇಲ್ಲೂ ಕೂಡ ಬಂದಿರೋದು. ಸೊ ಇದರ ಎರಡರೂ ಡಿಫ್ರೆನ್ಸ್ 9,15,000 9,50,000 ಸೇಮ್ ಇಷ್ಟಕ್ಕೆ ಟ್ಯಾಲಿ ಆಗಬೇಕು. ಸೊ ನಿಮಗೆ ಈ ಹೆಡ್ಡಿಂಗ್ಗಳು ಹಾಕೋಕ್ಕೆ ಗೊತ್ತಾಗಲಿಲ್ಲ ಫಿಕ್ಸ್ಡ್ ಅಸೆಟ್ ಕರೆಂಟ್ ಅಸೆಟ್ ಅಂತ, ಈ ಕ್ವಶನಲ್ಲಿ ಏನಿದೆ ಅದೇ ಪ್ರಕಾರ ಕಂಪೇರ್ ಮಾಡಿ ವರ್ಟಿಕಲ್ ಫಾರ್ಮಲ್ಲಿ ಮಾಡಿ ಅಷ್ಟೇ, ಏನಿಲ್ಲ. ಈಗ ನಾವೇನು ವರ್ಟಿಕಲ್ ಫಾರ್ಮಲ್ಲಿ ಮಾಡಿದ್ದೀವಿ ನೋಡಿ, ಈ ರೀತಿ ವರ್ಟಿಕಲ್ ಫಾರ್ಮಲ್ಲಿ ನಿಮ್ಮ ಆನ್ಸರ್ ಇದ್ರೆ ಆಯಿತು. ಫಸ್ಟ್ ಲಯಬಿಲಿಟೀಸ್, ಅದಾದಮೇಲೆ ಅಸೆಟ್ ಕಂಪೇರ್ ಮಾಡಿ ಹಾಕಿದ್ವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ಎಕ್ಸಾಮಿನೇಷನ್. 10 or 15 ಮಾರ್ಕ್ಸಿಗೆ ಕಂಪಲ್ಸರಿ ನಿಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ನ ಕೇಳ್ತಾನೆ. ಸೊ ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಜೊತೆಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸಮ್ ಟೈಮ್ ಒಂದೇ ಕ್ವಶನ್ ಕೊಟ್ಟು ಅದಕ್ಕೆ ಕಂಪ್ಯಾರಿಟಿವ್ ಮಾಡಿ ಕಾಮನ್ ಸೈಜು ಮಾಡಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ.